ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿ ಫುಡ್ ವುಡ್. ನಾನಿವತ್ತು ತೆಂಗಿನಕಾಯಿನ ಬಳಸಿ ಯಾವ ರೀತಿ ಈ ಸ್ವೀಟ್ ನ ಮಾಡ್ತೀನಿ ಅಂತ ತೋರಿಸಿಕೊಡ್ತಾ ಇದ್ದೀನಿ. ತುಂಬಾನೇ ಟೇಸ್ಟಿ ಆಗಿರುತ್ತೆ. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಮಾಡೋದು ಕೂಡ ತುಂಬಾನೇ ಸುಲಭ ಮತ್ತು ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಮೊದಲಿಗೆ ನಾನು ಒಂದು ತೆಂಗಿನಕಾಯಿನ ತಗೊಂಡು ಅದನ್ನ ಈ ರೀತಿ ಹೋಳನ್ನ ಮಾಡಿ ಮೇಲಿನ ಎಲ್ಲಾ ಬ್ರೌನ್ ಕಲರ್ ಸಿಪ್ಪೆಯನ್ನ ತೆಗೆದು ಬರೀ ವೈಟ್ ಪಾರ್ಟ್ ಒಂದನ್ನ ಇಟ್ಕೊಂಡಿದ್ದೀನಿ. ಈ ಬ್ರೌನ್ ಕಲರ್ ತೆಗೆದಂತಹ ಬಿಳಿ ಭಾಗನೆಲ್ಲಾನು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಳ್ತಾ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ ಯಾವ ರೀತಿ ನಾನು ತೋರಿಸ್ತಿದ್ದೀನಿ. ಸ್ವಲ್ಪ ಸ್ವಲ್ಪ ಇವಾಗ 1 ಕಪ್ ಆಗುವಷ್ಟು ನೀರನ್ನ ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ತುಂಬಾನೇ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಈ ಕೊಬ್ಬರಿ ತುರಿನ. ನೋಡಿ ಈ ರೀತಿಯಾಗಿ ನುಣ್ಣಗೆ ಪೇಸ್ಟ್ ಆಗ್ಬೇಕು. ಅವಾಗ ಮಾತ್ರ ನಮಗೆ ಹಾಲು ಬರುತ್ತೆ, ಜಾಸ್ತಿ ಬರುತ್ತೆ ಹಾಲು. ಇವಾಗ ಇದನ್ನ ಒಂದು ದೊಡ್ಡ ಬಾಣಲೆಗೆ ಶೋಧಿಸ್ಕೊಳ್ತಾ ಇದ್ದೀನಿ. ಸ್ಪೂನ್ ನ ಸಹಾಯದಿಂದ ಎಲ್ಲಾನು ಕ್ಲೀನ್ ಆಗಿ ಶೋಧಿಸ್ಕೊಳ್ಬೇಕು. ನಂತರ ಮತ್ತೊಮ್ಮೆ ಕೈಯಿಂದ ಹಿಂಡಿ ತೆಗೆದ್ರೆ ಹಾಲು ಜಾಸ್ತಿ ಅದರಲ್ಲಿ ಇರುತ್ತೆ. ಈ ರೀತಿಯಾಗಿ ಹಿಂಡಿ ತೆಗಿಬೇಕು. ಇದನ್ನ ಈ ಕೊಬ್ಬರಿ ತುರಿನ ಚಟ್ನಿನೂ ಕೂಡ ಮಾಡ್ಕೊಳ್ಬಹುದು, ವೇಸ್ಟ್ ಆಗೋದಿಲ್ಲ ಇದು. ನೋಡಿ ಇಲ್ಲಿ 1 ಕಪ್ ಆಗುವಷ್ಟು ನಮಗೆ ಹಾಲು ರೆಡಿ ಆಯ್ತು. ಇದಕ್ಕೆ ನಾನಿಲ್ಲಿ ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. 1/4 ಕಪ್ ಆಗುವಷ್ಟು ಫ್ಲೋರ್ ನ ಸೇರಿಸ್ತಾ ಇದ್ದೀನಿ ಮತ್ತು ಎರಡನ್ನೂ ಸಹ ಚೆನ್ನಾಗಿ ಲಂಪ್ಸ್ ಇಲ್ಲದ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಕೂಡ ಲಂಪ್ಸ್ ಉಳ್ಕೊಳ್ಬಾರ್ದು. ಆ ರೀತಿಯಾಗಿ ತಿರುಗಿಸ್ಕೊಳ್ತಾ ಇರಬೇಕು ವಿಸ್ಕರ್ನ ಸಹಾಯದಿಂದ. ನಂತರ ಸ್ಟವ್ನ ಆನ್ ಮಾಡಿ ಉರಿನ ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಂಡು ಸಕ್ಕರೆ ಎಲ್ಲವನ್ನು ಕರಗಿಸ್ಕೊಳ್ಬೇಕು ಈ ರೀತಿ ಸ್ಪ್ಯಾಚುಲಾ ಸಹಾಯದಿಂದ. ಈ ಸ್ವೀಟ್ ಖಂಡಿತ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿ ಬರುತ್ತೆ. ಈ ಸ್ವೀಟು ಬರೀ ಕೊಬ್ಬರಿ ಹಾಲಿಂದ ಮಾಡಿರೋದ್ರಿಂದ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಯಾರೆಲ್ಲ ಮಾಡಿರಲ್ವೋ ಒಂದು ತೆಂಗಿನಕಾಯಿ ಇದ್ದರೆ ಈ ಸ್ವೀಟ್ ರೆಡಿ ಆಗುತ್ತೆ. ಮಾಡೋದಕ್ಕಂತೂ ತುಂಬಾನೇ ಸುಲಭ, ಟೈಮ್ ಕೂಡ ಜಾಸ್ತಿ ಬೇಕಾಗೋದಿಲ್ಲ. ಅತಿ ವೇಗವಾಗಿ ಮಾಡಬಹುದು ಈ ಸ್ವೀಟ್ ನ. ನೋಡಿ ಇವಾಗ ಸಕ್ಕರೆ ಎಲ್ಲ ಕರಗಿ ಯಾವ ರೀತಿ ಜೆಲ್ಲಿ ರೀತಿ ಫಾರ್ಮ್ ಆಗ್ತಿದೆ ಅಂತ. ಇವಾಗ ಎಲ್ಲಾನು ಜೆಲ್ಲಿ ರೀತಿ ಫಾರ್ಮ್ ಆಗ್ತಿದೆ. ನೋಡಿ ಥಿಕ್ನೆಸ್ ಬರ್ತಿದೆ, ಅವಾಗ ಗೊತ್ತಾಗುತ್ತೆ ಇದು ರೆಡಿ ಆಗ್ತಿದೆ ಅಂತ. ತುಂಬಾನು ಗಟ್ಟಿ ಆಗೋದಕ್ಕೂ ಕೂಡ ಬಿಡಬಾರದು ಇದನ್ನ. ನಾನು ತೋರಿಸಿರೋ ರೀತಿ ಸ್ಪ್ಯಾಚುಲಾ ಸಹಾಯದಿಂದ ನೋಡಿ ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕು. ಇವಾಗ ಗ್ಯಾಸ್ ಸ್ಟವ್ ನ ಆಫ್ ಮಾಡಿ ಬಿಡಬೇಕು. ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದೆ. ತುಂಬಾನು ಗಟ್ಟಿನೂ ಕೂಡ ಆಗ್ಬಾರ್ದು. ನೋಡಿ ಇವಾಗ ಇಷ್ಟಿದ್ರೆ ಸರಿ ಹೋಗುತ್ತೆ. ನಂತರ ಒಂದು ಪಾತ್ರೆಗೆ ತುಪ್ಪನ ಸವರಿ ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಈ ಪಾತ್ರೆಗೆ ಇದಕ್ಕೆ ಎಲ್ಲಾನು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಟ್ರಾನ್ಸ್ಫರ್ ಮಾಡ್ಕೊಂಡು 2 ಅವರ್ ಆದ್ರೂ ಇದನ್ನ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ರೂಮ್ ಟೆಂಪರೇಚರ್ ನಲ್ಲಿ ರೆಸ್ಟ್ ಮಾಡೋಕೆ ಬಿಟ್ರೆ ನೋಡಿ ಬಾಯಿ ಮುಚ್ಚಿ ರೆಸ್ಟ್ ಮಾಡೋಕೆ ಬಿಡಬೇಕು. ಇವಾಗ 2 ಅವರ್ ಆಗಿದೆ. ನೋಡೋಣ ಯಾವ ರೀತಿ ಬಂದಿದೆ ಅಂತ. ನೋಡಿ ಈ ರೀತಿಯಾಗಿ ಬಂದಿದೆ. ಸ್ವೀಟು ನೋಡಿ ಎಲ್ಲಾನು ಕೂಡ ಗಟ್ಟಿಯಾಗಿದೆ, ಸ್ವಲ್ಪನೂ ಕೈಗೆ ಅಂಟ್ಕೊಳ್ತಾ ಇಲ್ಲ. ಇದನ್ನ ಈ ರೀತಿ ಟ್ಯಾಪ್ ಮಾಡಿದ್ರೆ ನೋಡಿ ಈ ರೀತಿಯಾಗಿ ಇದಕ್ಕೆ ಏನು
ತೆಂಗಿನಕಾಯಿ ಡೆಸರ್ಟ್ ಇದರ ಹೆಸರು. ಈ ರೀತಿ ಕಟ್ ಮಾಡಿದ್ರೆ ಜೆಲ್ಲಿ ರೀತಿಯಾದ ಕೇಕ್, ತೆಂಗಿನಕಾಯಿ ಜೆಲ್ಲಿ ಕೇಕ್ ರೆಡಿ ಆಗುತ್ತೆ. ತುಂಬಾನೇ ಸುಲಭ, ಬರೀ 3 ಇಂಗ್ರೀಡಿಯೆಂಟ್ಸ್ ಇದ್ರೆ ಈ ಡೆಸರ್ಟ್ ಅನ್ನೋದು ರೆಡಿ ಆಗುತ್ತೆ. ಯಾರು ಇನ್ನೂ ಟ್ರೈ ಮಾಡಿಲ್ವೋ ಅವರು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಈ ರೆಸಿಪಿನ. ತುಂಬಾನೇ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.